ನಾನು ನಿಮ್ಮ ಸುಷ್ಮಿತ ಸಾಲಿಗ್ರಾಮ ಅಂದ್ರೆ ಅವರದ್ದು ಮಾಂಸ ಫುಲ್ ಬಾಯಲ್ಲಿ ನೀರು ಕಾಟನ್ ಫುಲ್ ಬೇಯಿಸಿ ಮಾಡುದಾ ನಿನ್ ಬಾಯಲ್ಲಿ ಆಲ್ರೆಡಿ ನೀರು ಬರ್ತಂತೆ ನಮಸ್ಕಾರ, ನಾನು ಸುಷ್ಮಿತಾ ಸಾಲಿಗ್ರಾಮ ಎಲ್ಲ ಗಮ್ಮತ್ತಾಗಿದ್ರಿ ಅಲ್ಲ. ಇವತ್ ಅಗೇನ್ ಸಂಡೇ. ಹೋದ್ ಸಂಡೇ ನಾವಿದ್ದ ಇಲ್ಲಿ ಪುಣೆ ಅಲ್ಲ, ಇಷ್ಟೊತ್ತಿಗೆ ಮಾಲ್ಶೇಜ್ ಘಾಟ್. ನಾನು ಅದನ್ನು ಟೈಮ್ ಇದ್ರೆ ಇನ್ನೂ ಸಖತ್ ರೋಡ್ ಎಲ್ಲ ಸಿಕ್ತು. ಮಾಲ್ಶೇಜ್ ಘಾಟ್ ನನ್ಗೆ ವಿಡಿಯೋ ನೋಡೋದು ಇನ್ನೊಂದ್ಸರ್ತಿ ಹೋಗಂತ ಸಖತ್. ನಂಗೆ ಟ್ರೆಕ್ ನೋಡಿದ್ರೆ ನಂಗೆ ಇನ್ನೂ ತುಂಬಾ ಟ್ರೆಕ್. ನಂಗೆ ಬರೀ ಟ್ರಾವೆಲ್ ಸ್ಟೋರೀಸ್ ಬಪ್ಪಕ್ ಶುರು ಆಯ್ತು. ಹೋದ್ಸಲ ಪುಣೆ ಅಲ್ಲಿ ಇದ್ದಿತ್ತು ಅಂಡ್ ಇವತ್ ಫ್ಲೈಟ್ ಬ್ಯಾಕ್ ಟು ಬೆಂಗಳೂರು ಇದ್ದಿತ್ತು. ಇವತ್ತು ಸಂಡೇ, ನಿನ್ನ ಸ್ಯಾಟರ್ಡೇ ಎಲ್ಲಿಗೆ ಹೋಗ್ಲಿಲ್ಲ. ಸೊ ನಾವೀಗ ಹೋದೆತ್ತ ದ ಲೋಕಮ್ ಟರ್ಕಿಶ್ ರೆಸ್ಟೋರೆಂಟ್ಗೆ. ಇದು ಕಲ್ಯಾಣ್ ನಗರ್ ಬೆಂಗಳೂರಲ್ಲಿ. ಸೊ ಕಾಂಬಾ ಸ್ವಲ್ಪ ಫುಡ್ ವ್ಲಾಗ್ ಮಾಡುವ ಅನ್ಕೊಂಡೆ. ಆಲ್ಸೋ ನಾನು ಸೂಕಿ ಎಕ್ಸ್ಪ್ಲೋರ್ ಅಂತ ಸೂಕಿ ಎಕ್ಸ್ಪ್ಲೋರ್ಸ್ ಅಂತ ಹೊಸ ಪೇಜ್ ಓಪನ್ ಮಾಡಿದೆ ಇನ್ಸ್ಟಾಗ್ರಾಮ್ ಇಂದ. ಅದ್ರಲ್ಲೆಲ್ಲ ಫುಡ್ ಟ್ರಾವೆಲ್ ಸ್ಟೋರೀಸ್ ಎಲ್ಲ ಬರ್ತಿರುತ್ತೆ. ಅಂಡ್ ನಂದು ಸುಷ್ಮಿತಾ ಸಾಲಿಗ್ರಾಮ ಮಾಮೂಲಿ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ನಾರ್ಮಲ್ ಸಮ್ ರ್ಯಾಂಡಮ್ ಕಿಯಾಟಿಕ್ ವಿಡಿಯೋಸ್ ಯು ಆರ್ ಗೋನಾ ಸಿ. ಎಲ್ಲಿ ಉಂಟು ಬಂತ ಫಿನಿಶ್ ರೈಟ್ ಸೈಡಾ? ಎಲ್ಲಿ ಸ್ಟ್ರೈಟ್ ತೋರಿಸ್ತುಂಟು ಲೋಕಮ್. ವೇರ್ ಇಸ್ ಇಟ್? ನೀವು ಆಚೆ ರೈಟ್ ನೋಡಿ, ಲೆಫ್ಟ್ ನೋಡ್ತೀನಿ ನಾನು. ಕಾಣ್ತಾ? ಎಲ್ಲಿ? ನೈಸ್, ಒಳ್ಳೆ ಸ್ಮೆಲ್ ಉಂಟು. ನಮ್ ಗುರುಗಳದ್ ಮಾತು ಶುರು ಆಯ್ತು. ಗುರುಗಳೇ ಹೇಳಲಿಕ್ಕೆ ಉಂಟ ಒಳಗೆ ಚಂದ ಆಯ್ತಾ? ನಾವು ಹೊರಗೆ ಬಂದ್ ಕೂತ್ಕೊಂಡ್ ಇದನ್ನ ಕಣ್ಕೊಂಬಂದ ನಾವಿಗೆ ಹಿಂಗೆಲ್ಲ ಸಿಕ್ಕತ್ಕಂಬ. ಕುನಾಫ್ ನಾನು ನಿನ್ನೆ ತಿಂದಿದ್ದೆ, ಶುಗರ್ ತಿಂದ. ನಾನು ಚೀಸ್ ಕೇಕ್ ತಿಂದಿದ್ದೆ ಇವತ್ತು, ಬೇಡ. ನೀವು ಚೆನ್ನಾಗಿ ಬರ್ತೀನಿ. Osmanli sharbat. And then get me this, what is this? Tishti kebab. Tishti. It's a mixture of bread and tomato and mutton. Chicken nahi hai kya? Yes. With chicken you can do? No lamb, only chicken. Okay. What is this name? Yamurtrali. Pide. Osmani. It's Osmanli. That's it for now. Ottoman Empire time ಅಲ್ಲಿ ಮಾಡಿದ ಡಿಶ್. ಸೊ ಇನಿಷಿಯಲಿ ಅವರದ್ದು ಹೇಗಿತ್ತು ಅಂದ್ರೆ ತುಂಬಾ ವಾರ್ ಅಲ್ಲಿ ಇದ್ರು. Lots of war. So you'll only find meat, bread. Over the time ಚೆನ್ನಾಗಿತ್ತು. Then they made beautiful food. ಹೌದಾ? Meat lovers ಅದು ಮಟನ್ ಗಿಟನ್ ಎಲ್ಲ ತಿಂದಿದ್ದೀರಾ ಮುಂಚೆ ಯಾವತ್ತಾರೋ? ಮಟನ್ ಎಲ್ಲ ತಿನ್ಲಿಲ್ಲ, ಬಟ್ ನಾನು ಟರ್ಕಿಶ್ ಒಂದ್ಸತಿ ಟ್ರೈ ಮಾಡಿದ್ದೀನಿ. ಡೆಲ್ಲಿಯಲ್ಲಿ ಒಂದು ಔಟ್ಲೆಟ್ ಇದೆ, ತುಂಬಾ ಅಂದ್ರೆ ಅವರದ್ದು ಮಾಂಸ ಫುಲ್ ಬಾಯಲ್ಲಿ ನೀರ್ ಆಗ್ತದೆ. ಕಾಟನ್ ಫುಲ್ ಬೇಯಿಸಿ ಮಾಡುದಾ? ನಿನ್ ಬಾಯಲ್ಲಿ ಆಲ್ರೆಡಿ ನೀರ್ ಬರ್ತಂತೆ. ಆಲ್ಮೋಸ್ಟ್ ಸ್ಲೋ ಫ್ಲೇಮ್ ಇಟ್ಟು ಚಂದ ಮಾಡಿ ಬೇಯಿಸಿ ಆಗ್ತದೆ. ಹಾಗಾಗಿ ಅವರದ್ದು ತುಂಬಾ ಜ್ಯೂಸಿ ಇರ್ತದೆ. ನಾನ್ ಫಸ್ಟ್ ಟೈಮ್ ತಿಂತಿಪ್ಪ ಟರ್ಕಿಶ್ ಡಿಶ್. ನಾ ಹೇಳ್ದೆ ನಿಮ್ಗೆ ಬರ್ಲಕ್ಕಲ್ಲ. ಕ್ರಾನ್ಬೆರಿ ತರನೇ ಇತ್ತು ಅದು, ಸರಬೇತಿ ಹೆಸರು ಹಾಕ್ತಾ ಇದ್ದೆ ನಾ ಕೆಳಗೆ. ಕ್ರಾನ್ಬೆರಿ ತರನೇ ಅಂತಲಕ್ಕೆ ಚೆನ್ನಾಗಿ ಕಾಣಿಸಿದಾರೆ ನೀವು. ಒಸ್ಮಾನಿ ಸರ್ಬತಿ. ನಾವು ಟರ್ಕಿ ಇವತ್ತು. ನಾನು ಗ್ಲಾಸ್ ಹಾಕೋ ಬರ್ಬೇಕಿತ್ತು, ನಾನು ಮನೇಲೆ ಬಿಟ್ಟು ಬಂದೆ ಗೊತ್ತಾ. ನಾನು ಕುಡ್ದೆ. ನಾನು ವಿಡಿಯೋ ಮಾಡಲ್ಲ ನೀವು ಬೇಡ, ಅದು ಮತ್ತೊಂದಕ್ಕೆ ಮಾಡಿ ಸಾಕು. ಒಳ್ಳೆ ಸೇಮ್ ಕ್ರಾನ್ಬೆರಿ ತಾನೆ ಗೊತ್ತಿತ್ತು. ಅಂದ್ರೆ ನಂಗೆ ಭಯಂಕರ ಆಸೆ ಆಗ್ತೈತೆ ತಿನ್ಬೇಕೆ ಒಂಥರ. ಹಾಗೆ ಹೇಳ್ದಲ್ಲ, ಅದೇ ಮುಸ್ಲಿಂ ಫ್ರೆಂಡ್ ಮನೇಲಿ ಬಿರಿಯಾನಿ ಮಾಡಿದ್ರ ಅದ್ರಕ್ಕಿಂತ ಒಳ್ಳೆ ಸ್ಮೆಲ್ ಬಂದಿತ್ತವ. ಐ ಥಿಂಕ್ ಈಗ ಮೂವಿಗೆ ಹೋಗಂತ ಪ್ಲಾನ್ ಮಾಡ್ತಿದ್ದ. ಮೂವಿ ಅಂತ ಅಂದ್ರೆ ಒಡಿಸಿ ಟಾಮ್ ಹಾಲೆಂಡ್ ತಾನೆ? ಟಾಮ್ ಹಾಲೆಂಡ್ ಅಲ್ಲ, ನಂಗೆ ಇದಕ್ಕೊಂದು ಹೋಗ್ಬೇಕು, ಸ್ಪೈಡರ್ ಮ್ಯಾನ್ ಹೋಗ್ಬೇಕು. ನೋಡಿದೆ ಎಲ್ಲ, ನಾನೆಲ್ಲ ನೋಡಿದೆ, ಬಟ್ ನೆನಪಿಲ್ಲ ನಂಗೆ. ಫಸ್ಟಿಗೆ ಬಂದು ಚಿಕನ್ ಅದಾನ. ಇದು ಸ್ಮೋಕಿ ಚಿಕನ್ ಅಂತ ಹೇಳಕ್ ಒಂದ್ ಸ್ವಲ್ಪ ಚಾರ್ಕೋಲಲ್ಲಿ ಗ್ರಿಲ್ ಮಾಡತಾರ. ಡಿಲಿಷಿಯಸ್ ಆಗಿದೆ. ಪಿಜ್ಜಾ ಎಗ್ ಇತ್ತು ಫುಲ್ ಕೀ. ಪೆದಿ ಪಿಜ್ಜಾ ಅಂತಾನೆ ಹೇಳಿಲ್ಲ ಅವರು. ಪಿಜ್ಜಾ ತರ ಬಟ್ ಪೆದಿ ಅದು ತಿನ್ವಲ್ಲ, ಮತ್ತೆ ತಿನ್ವಲ್ಲ, ಇದು ಬಿಸಿ ಇರ್ತದೆ. ಹೌದಾ? ಆಯ್ತು ತಿನ್ನುವ. ಫಸ್ಟ್ ರಾಶಿ ತರ್ಸಿದ್ರು. ನೀವು ತಿನ್ನಿ, ನಂಗೆ ಬೇಡ, ಅದು ಆಚೆ ಹೋಗ್ತದೆ. ಒಳ್ಳೆತ್ತು. ಎಗ್ ಪಂಚರ್ ಆಯ್ತು. ಒಳ್ಳೆದು ಒಂಥರ ಮೊಸರನ್ನ ತರನೇ ಇತ್ತಲ್ಲ. ಎಗ್ಗು
ಸಿಂಪಲ್ ಇಟ್ ನೈಸ್. ಚೀಸ್ ಇತ್ತು, ಎಗ್ ಇತ್ತು, ಎಂತದು ಒಗ್ಗರಣೆ ಇತ್ತು. ಒಗ್ಗರಣೆ ಅಲ್ಲದು, ಎಳ್ಳು, ಕಪ್ಪು ಬಿಳಿ ಎಳ್ಳು ಮತ್ತೆ ಮೈದಾ ಫುಲ್ ನೈಸ್. ಹಾಗೆಲ್ಲ ತಿಂದ್ರೆ ಹೊಟ್ಟೆ ಫುಲ್ ಆಗ್ತದೆ ಬಿಡು. ಯಾಕೆ ತಿನ್ಬೇಕು, ನಂಗೆ ಇದು ಇಷ್ಟ. ಹುಳಿ ಮಾಡಿ. ಹೇಗಿತ್ತು? ಗುಡ್ ಫುಡ್. ಶರ್ಬತ್ ನಂಗೆ ಇಷ್ಟ ಆಯ್ತು ಎಲ್ಲ ತಿಂದ್ರೆ. ಅದಿತ್ತು ಕ್ರಾನ್ಬೆರಿ ಚೆನ್ನಾಗಿತ್ತು. ಮೇಯ್ನ್ ನಾವು ಇಲ್ಲಿಗೆ ಬಪ್ಪು ಕಾರಣನೇ ಈ ಡಿಶ್ ಟೇಸ್ಟಿ ಕಬಾಬ್ ಅಂದ್ಕೊಂಡ. ಕಿರಣ್ ಇದನ್ನು ರೀಲಲ್ಲಿ ಕಂಡ್ಕೊಂಡು ಹಾಪ ಅನ್ಕೊಂಡು ಕರ್ಕೊ ಬಂದಿರ. ಬಟ್ ಈ ಡಿಶ್ಶೇ ನಂಗೆ ಇಷ್ಟ ಆಗಿಲ್ಲ. ಮೇ ಬಿ ನಾವು ಇದ್ರ ಜೊತೆಗೆ ಬ್ರೆಡ್ ತಗೊಂಡ್ಕಿತ್ತು ಅನ್ಸುತ್ತೆ. ರೈಸ್ ಜೊತೆಗೆ ಅದಷ್ಟು ಇಷ್ಟ ಆಗಲಿಲ್ಲ. ಬರೀ ತಿಂದ್ಕೊಂಡ್ರೆ ನಂಗೆ ಇಷ್ಟ ಆಗಲಿಲ್ಲ. ದಿಸ್ ವಾಸ್ ಅ ಬಿಗ್ ನೋ ಫಾರ್. ಇದೆಯಾ ಆರ್ಡರ್ ಮಾಡಿದ್ದು? ಇಷ್ಟ ಅಲ್ಲ? ಎವ್ರಿಥಿಂಗ್ ಐ ಹ್ಯಾಡ್ ಟುಡೇ ವಾಸ್ ಸಮಥಿಂಗ್ ದಟ್ ಐ ಹ್ಯಾವ್ ನಾಟ್ ಟ್ರೈಡ್. ಸೊ ಈ ನಾಡಿಗೆ ಎಲ್ಲ ಟೇಸ್ಟ್ ಗೊತ್ತಿರ್ಬೇಕು. ಸೊ ಎಡಿಟ್ ಹೆಂಗಿದೆ? ಚೆನ್ನಾಗಿದ್ಯಾ? ಚೆನ್ನಾಗಿದೆ. ನಾನ್ ತಿನ್ಕಂತೆ. ನಂಗೆ ಯಾರು ಮಾಡೋಕಿಲ್ಲಲ್ಲ ವಿಡಿಯೋ, British ಮಾಡ್ತಲ್ಲ, ನಾನು ಯಾರು ಮಾಡೋಕಿಲ್ಲ. ನಾನು ಪಾಪಚ್ಚಿ ನಾನು ನಂಗೆ ಹೊಟ್ಟೆ ಫುಲ್ ಆಯ್ತು ನಂಗೆ, ಬಟ್ ತಿನ್ನಕ್ ಆಗ್ತಿಲ್ಲ. ನಿಮ್ದೆಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ? ನಾನೇ ಹಿಡ್ಕೊಂಡು ನನ್ ಮೂತಿ ಎಲ್ಲ ಹೀಗೆ ನೋಡಿ, ಬಾಯಿ ಇಲ್ಲಿದ್ರೆ ತಲೆ ಎಲ್ಲಿರುತ್ತೆ. ನೀನು ಬ್ರಿಟಿಷ್ ತರ ತಿನ್ನಂತೆ. ಬಟ್ ನಂಗೆ ಆಕ್ಚುಲಿ ತಿನ್ನಕ್ ಆಗ್ತಿಲ್ಲ. ಬ್ರಿಟಿಷ್ ಇರ್ತಾನೆ ತಿನ್ಲಿ, ತಿನ್ನಕ್ ನಂಗಿದೆ ಅದು. ವಿಚಿತ್ರವಾಗಲೇ Because they are not known for rice. These are not. This is not known for rice. ಇನ್ನಿಗೆ ರೈಸ್ ಬೇಕಿತ್ತಲ್ಲ, ಒಂದು ಬ್ರೆಡ್ ತಗೊಂಡ್ರೆ ಖುಷಿ ಆಗ್ತಿತ್ತು ನಿಂಗೆ. ಇದು ರೈಸ್ ಸಿಗಲ್ಲ. ರೈಸ್ ನೋಡಿ, ಅವ್ರದ್ದು ರೈಸ್ ನೋಡಿ ಟೂಟಿ ಫ್ರೂಟಿ ಎಲ್ಲ ಹಾಕೊಂಡಿದ್ದಾರೆ. ಗೊತ್ತಾಯ್ತಾ? ಫಾರ್ ದೆಮ್ ರೈಸ್ ಈಸ್ ಮೋರ್ ಆಫ್ ಪುಡ್ಡಿಂಗ್ ಎಲ್ಲ ಮಾಡ್ಲಿಕ್ಕೆ ಅಷ್ಟೇ, ಸ್ವೀಟ್ ಡೆಸರ್ಟ್. ದ ಮೊಮೆಂಟ್ ಯು ಗೋ ನಾರ್ತ್ ಅಲ್ಲ, ರೈಸ್ ಈಸ್ ಮೋರ್ ಆಫ್ ಡೆಸರ್ಟ್. ನಂಗೆ ಇಷ್ಟ ಆಗಿಲ್ಲ. ಬ್ರೆಡ್ ಒಟ್ಟಿಗೆ ಟ್ರೈ ಮಾಡ್ಬೇಕಿದೆ ನೀನು. ಲೋಕೇಶ್ ರೆಸ್ಟೋರೆಂಟ್ ಬಂದಿರಂತ ವೇಟರ್ ಹತ್ರ ನೀವು ಟರ್ಕಿ ಅನ್ಕೊಂಡು ಅವ್ರು ಹೇಳ್ರ ಅಲ್ಲ ಕಾಶ್ಮೀರ್ ಅನ್ಕೊಂಡು. ಮತ್ತೆ ಇವ್ರು ಚಾಲು ಆಯ್ತು. ಅಷ್ಟೊಳ್ಳೆ ಜಾಗ ಬಿಟ್ಟಿಲ್ಲ ಅಂತ ಬಂದದ್ದು. ನಿಮ್ಗೆ ಯಾಕೆ ತನಿಖೆ? ಯಾಕೆ ತನಿಖೆ? ಫ್ರೆಂಡ್ ಮಾಡಿಸ್ಕೊಂಡೆ. ಎಂತಕ್ಕೆ? ಸ್ವಲ್ಪ ಎಕ್ಸ್ಟ್ರಾ ಆಗ್ತಾರಂತನ? ಎಕ್ಸ್ಟ್ರಾ ಕೊಟ್ಟರು ತಿನ್ನೋಷ್ಟಿಲ್ಲ ಈಗ ನಮ್ಗೆ. ಹಸ್ವಿಲ್ಲ, ಹೊಟ್ಟೆ ಫುಲ್ ಆಯ್ತು. ಸಾಕು, ಇದು ಮನೆಗೆ ಕಟ್ಸ್ಕೊಳಪ್ಪ, ನಂಗೆ ಸಾಕಾಯ್ತು. ಇದೆಲ್ಲ ಚಂದ ಐತೆ ಡ್ರೆಸ್, ಬಟ್ ಡ್ರೆಸ್ ಡಿಫ್ರೆಂಟ್ ಫಾರ್ ಮೀ. ಕರಿ ಅಷ್ಟು ಇಷ್ಟ ಆಗಲಿಲ್ಲ. ಬ್ರೆಡ್ ಜೊತೆ ತಿಂದ್ರೆ ಚೆನ್ನಾಗೈತೆನೋ ಗೊತ್ತಿಲ್ಲ. ಟೈಮ್ 8:30 ಮೂವಿ ಆಯ್ತು. ಇಷ್ಟ ಆಯ್ತಾ? ಜನ್ನೇತ ಮೂವಿ ಲೈಕ್ ಇದ್ದಿತ್ತು. ಒಂದ್ ಸ್ವಲ್ಪ ಮೆಸೇಜ್ ಎಲ್ಲ ಕೊಟ್ರು. ಎಂತದ್ದು ಪಾಲಿಟಿಕ್ಸ್ಗೋಸ್ಕರ ಪ್ರಾಪಗಂಡ ಹೆಂಗ್ ಯೂಸ್ ಮಾಡ್ತಾರ, ರಿಲಿಜನ್ ಹೆಂಗ್ ಪ್ರಾಪಗಂಡ ಯೂಸ್ ಮಾಡ್ತಾರ, ಪವರ್ಗೋಸ್ಕರ ಸುಮಾರಲ್ಲ. ಮತ್ತೆ ವಿಮೆನ್ ಸ್ಟ್ರಾಂಗ್ ಇರ್ಕ ಸುಮಾರೆಲ್ಲ ಕೊಟ್ರ. ಇಷ್ಟ ಆಯ್ತು ನಂಗೆ ಮೂವಿ. ಇಷ್ಟ ಆಯ್ತು. ಸ್ವಲ್ಪ ಫ್ಯಾಕ್ಟ್ಸ್ ಎಲ್ಲ ಅಡ್ರೆಸ್ ಮಾಡ್ದಂಗೆ ಇತ್ತು, ಕೆಲವುದೆಲ್ಲ ವಿಷಯಗಳನ್ನೆಲ್ಲ. ಐ ಲವ್ಡ್ ಇಟ್. ಆಯ್ತು, ಈಗ ಮನೆಗೆ ಊಟ ಮಾಡೋದು. ನಂಗೆ ಮೊಸರು ಮತ್ತೆ ಮಾವಿನ ಹಣ್ಣು ಹಾಕೊಂಡು ಚಂದ ಮಾಡಿ ಊಟ ಮಾಡ್ತೆ. ನಂಗೆ ಅದೇ ಖುಷಿ. ಮಾವಿನ ಹಣ್ಣು ಸೀಸನ್ ಮುಗಿದ್ಮೇಲೆ ಎಂತ ಮಾಡ್ಕೊಂಡು ನಂಗೊತ್ತಿಲ್ಲ. ರೈತನವ್ರ ಮೂವಿ ಕಾಂಬಕ್ ಹೋಯ್ನಿ. ಒಳ್ಳೆ ಮೂವಿ, ಒಳ್ಳೆ ಮೆಸೇಜ್ ಇತ್ತು ಮೂವಿಯಲ್ಲ. ನಾವು ಬರ್ದೆ ಹೇಳತ್ತಲ್ಲ, ಆ ಜಾತಿ ಈ ಜಾತಿ, ಆ ಧರ್ಮ ಈ ಧರ್ಮ, ನಮ್ದೇ ದೊಡ್ಡದು ಅದೆಲ್ಲ ಸ್ವಲ್ಪ ಎಂತ ಮಾಡತ್ತ, ಅದೆಲ್ಲ ಸ್ವಲ್ಪ ಬಿಟ್ಟು ಥಿಂಕ್ ಮಾಡುವಂತ ಇನ್ಸ್ಪೈರ್ ಮಾಡತ್ತ. ಸೊ ಐ ಪರ್ಸನಲಿ ಲೈಕ್ ಇಟ್. ನನ್ನ ಐಡಿಯಾಲಜಿಗೆ ಮ್ಯಾಚ್ ಆಗುತ್ತೆ. ನೀವು ಕಾಣಿ ಅಷ್ಟಕ್ಕೆ. ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಎಲ್ಲಾನು ಮಾಡಿ. ಇನ್ನೊಂದ್ಸಲ ಮತ್ತೊಂದು ವಿಡಿಯೋ ಜೊತೆಗೆ ಸಿಗ್ತೆ. ಗಮ್ಮತ್ತಂಗಿರಿ.